ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಬೃಹತ್ ಮಟ್ಟದ ಬಹುನಿರೀಕ್ಷಿತ ಹಾಗೂ ಅಷ್ಟೇ ಕುತೂಹಲ ಕೆರಳಿಸಿರುವ ಸಿನಿಮಾದ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಅದೇ ಜೂನಿಯರ್ ಎನ್ಟಿಆರ್ ಹಾಗೂ ಡೈರೆಕ್ಟರ್ ಪ್ರಶಾಂತ್ ನೀಲ್ ಕಾಂಬಿನೇಷನ್ನ ಡ್ರ್ಯಾಗನ್. ಪ್ರಶಾಂತ್ ನೀಲ್ ಅವರು ತಮ್ಮ ಪ್ರಮೋಷನಲ್ ಸ್ಟ್ರಾಟಜಿಗಳ ಮೂಲಕವೇ ಜನರನ್ನ ಹುಚ್ಚೆಬ್ಬಿಸ್ತಾರೆ. ಹಿಂದೆ ಸಲಾರ್ ಟೀಸರ್ ಅನ್ನು ಮುಂಜಾನೆ 5-6 ಗಂಟೆ ಸುಮಾರಿಗೆ ರಿಲೀಸ್ ಮಾಡಿ ಇಡೀ ದೇಶವೇ ಮುಂಜಾನೆ ಎದ್ದು ಯೂಟ್ಯೂಬ್ ನೋಡುವಂತೆ ಮಾಡಿದ್ರು. ಆದರೆ ಈಗ ಡ್ರ್ಯಾಗನ್ ಸಿನಿಮಾದ ಗ್ಲಿಂಪ್ಸ್ ಅನ್ನು ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಮಧ್ಯರಾತ್ರಿ 11:30ಕ್ಕೆ ಬಿಡುಗಡೆ ಮಾಡಿದ್ದಾರೆ. ಇಂತಹ ಮಧ್ಯರಾತ್ರಿಯಲ್ಲೂ ಈ ವಿಡಿಯೋ ಕೊಟ್ಟಿರುವ ಕಿಕ್ ಮಾತ್ರ ಅಷ್ಟಿಷ್ಟಲ್ಲ. ಎರಡೂ ವಿಡಿಯೋಗಳ ಟೋನ್ ತುಂಬಾನೇ ರಗಡ್ ಆಗಿದೆ. ಆ ವಿಡಿಯೋ ನೋಡಿದ ತಕ್ಷಣದ ಉತ್ಸಾಹದಲ್ಲಿ ಆ ಡಾರ್ಕ್ ಪ್ರಪಂಚವನ್ನು ನೋಡಿದಾಗ ಕೆಲವು ಒರಟು ಪದಗಳು ಬಾಯಿಂದ ಬಂದ್ರೆ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಈ ವಿಡಿಯೋವನ್ನು ಇಯರ್ಫೋನ್ಸ್ ಹಾಕಿಕೊಂಡೇ ನೋಡಿ, ಏಕೆಂದ್ರೆ ರವಿ ಬಸ್ರೂರವರ ಬಿಜಿಎಂ ಮಜಾ ಸಿಗೋದು ಅದರಲ್ಲೇ. ವಿಡಿಯೋ ಶುರು ಮಾಡುವ ಮುನ್ನ ನಮ್ಮ ಕಂಟೆಂಟ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾತ್ರಿ 1:30 ಸಮಯದಲ್ಲಿ ನಿಮಗಾಗಿ ಈ ವಿಮರ್ಶೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ಹೀಗೆಯೇ ಇರಲಿ. 4 ಬಾರಿ ಮುಂದೂಡಲ್ಪಟ್ಟ ರಿಲೀಸ್ ಡೇಟ್. ಕಾರಣವೇನು? ಎನ್ಟಿಆರ್ ಹಾಗೂ ಪ್ರಶಾಂತ್ ನೀಲ್ ಕಾಂಬಿನೇಷನ್ನ ಈ ಚಿತ್ರದ ಬಗ್ಗೆ ಕಳೆದ 1 ವರ್ಷದಿಂದ ಬರೀ ಸುದ್ದಿಗಳೇ ಹರಿದಾಡುತ್ತಿದ್ದವು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ದಿನಾಂಕವನ್ನು ಇಷ್ಟೊಂದು ಬಾರಿ ಮುಂದೂಡಿದ ಬೇರೆ ಯಾವ ಸಿನಿಮಾವೂ ಇಲ್ಲ ಅನ್ಸುತ್ತೆ. ಸರಿಸುಮಾರು 4 ಬಾರಿ ರಿಲೀಸ್ ಡೇಟ್ ಬದಲಾಯಿಸಿದ್ದಾರೆ. ಅಭಿಮಾನಿಗಳು ಒಂದು ಹಂತದಲ್ಲಿ ಬೇಸರಗೊಂಡಿದ್ದರೂ ಅಂತಿಮವಾಗಿ ಇವತ್ತು ಬಂದಿರುವ ಗ್ಲಿಂಪ್ಸ್ ಎಲ್ಲಾ ಕಾಯುವಿಕೆಗೂ ಒಂದು ಅರ್ಥ ಕಲ್ಪಿಸಿದೆ. ಚಿತ್ರ ನಿರ್ಮಾಣ ಯಾಕೆ ಇಷ್ಟೊಂದು ವಿಳಂಬವಾಗುತ್ತಿದೆ ಎಂಬುದಕ್ಕೆ ಈ ಗ್ಲಿಂಪ್ಸ್ ಸ್ಪಷ್ಟವಾದ ಉತ್ತರ ನೀಡುತ್ತದೆ. ಚಿತ್ರವು ಅತ್ಯಂತ ಬೃಹತ್ ಮಟ್ಟದಲ್ಲಿ ನಾವು ಊಹಿಸಲು ಸಾಧ್ಯವಾಗದಂತಹ ಅದ್ಧೂರಿ ಕ್ಯಾನ್ವಾಸ್ ಮೇಲೆ ಮೂಡಿಬರುತ್ತಿದೆ. ಇದರ ಜೊತೆಗೆ ಈಗ ಕೇಳಿಬರುತ್ತಿರುವ ಇನ್ನೊಂದು ಬಲವಾದ ಇನ್ಸೈಡ್ ನ್ಯೂಸ್ ಏನೆಂದರೆ, ಈ ಸಿನಿಮಾ ಒಂದೇ ಭಾಗದಲ್ಲಿ ಮುಗಿಯುವುದಿಲ್ಲ. ಬದಲಾಗಿ 2 ಭಾಗಗಳಲ್ಲಿ 2 ಪಾರ್ಟ್ಸ್ಗಳಲ್ಲಿ ಬಿಡುಗಡೆಯಾಗಲಿದೆಯಂತೆ. ಅಷ್ಟೇ ಅಲ್ಲ, 2 ಭಾಗಗಳ ಚಿತ್ರೀಕರಣವನ್ನು ಏಕಕಾಲದಲ್ಲಿ ಪೂರ್ಣಗೊಳಿಸಿ ಕೇವಲ 6 ತಿಂಗಳ ಅಂತರದಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ರಿಲೀಸ್ ಮಾಡುವ ಮೆಗಾ ಯೋಜನೆ ಚಿತ್ರತಂಡಕ್ಕಿದೆ ಎನ್ನಲಾಗುತ್ತದೆ. ಇದು ನಿಜವಾದರೆ ಭಾರತೀಯ ಚಿತ್ರರಂಗದಲ್ಲಿ ಇದೊಂದು ಹೊಸ ಮೈಲಿಗಲ್ಲಾಗಲಿದೆ. ಪ್ರಶಾಂತ್ ನೀಲ್ ಅವರ ಡಾರ್ಕ್ ವರ್ಲ್ಡ್ ಬಿಲ್ಡಿಂಗ್. ಬಿಡುಗಡೆಯಾದ ಗ್ಲಿಂಪ್ಸ್ ಕುರಿತು ಹೇಳುವುದಾದರೆ, ಇದು ಖಂಡಿತ ನಾವು ದಿನನಿತ್ಯ ನೋಡುವ ಸಾಮಾನ್ಯವಾದ ಟೀಸರ್ಗಳ ರೀತಿಯಿಲ್ಲ. ಪ್ರಶಾಂತ್ ನೀಲ್ ಅವರ ಸಿನಿಮಾಗಳಲ್ಲಿರುವ ಪ್ರಮುಖ ಅಂಶಗಳನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಒಂದು ಕಲಾತ್ಮಕ ಶೈಲಿಯಲ್ಲಿ ಇಲ್ಲಿ ರಿವೀಲ್ ಮಾಡಿದ್ದಾರೆ. ಎಂದಿನಂತೆ ನಾಯಕ ನಟನಿಗೆ ಕೊಡುವ ಎಲಿವೇಷನ್, ಬಿಲ್ಡಪ್ ಶೈಲಿ ಹಿಂದಿನ ಸಿನಿಮಾಗಳ ಕೆಜಿಎಫ್, ಸಲಾರ್ ಗುಂಗನ್ನೇ ತರಿಸಿದ್ರೂ ಅದು ಕೊಡುವ ಥ್ರಿಲ್ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ವಿಡಿಯೋದ ಕೊನೆಯಲ್ಲಿ ಸಿನಿಮಾದ ಕೆಲವು ಮಾಂಟೇಜ್ ದೃಶ್ಯಗಳನ್ನು ಸೇರಿಸಿ ಕಟ್ ಮಾಡಿರುವ ರೀತಿ ಹಾಲಿವುಡ್ ಸ್ಟೈಲ್ ಅನ್ನು ನೆನಪಿಸುತ್ತದೆ. ಇದೊಂದು ವಿಭಿನ್ನ ಹಾಗೂ ಹೊಸ ಶೈಲಿಯ ಗ್ಲಿಂಪ್ಸ್ ಎನ್ನುವ ಫೀಲ್ ಖಂಡಿತ ಕೊಡುತ್ತದೆ. ಇನ್ನು ಪ್ರಶಾಂತ್ ನೀಲ್ ಅವರ ಕಥೆ ಹೇಳುವ ಶೈಲಿ ಬಗ್ಗೆ ನಾವು ಪ್ರತ್ಯೇಕವಾಗಿ ಮಾತನಾಡಲೇಬೇಕು. ಬಹಳ ತೀವ್ರವಾದ ಇಂಟೆನ್ಸ್ ಮತ್ತು ಕತ್ತಲಿನಿಂದ ಕೂಡಿದ ಪ್ರಪಂಚವನ್ನು ಸೃಷ್ಟಿಸುವಲ್ಲಿ ನೀಲ್ ಅವರನ್ನ ಮೀರಿಸುವವರಿಲ್ಲ. ಕೇವಲ ಯಾವುದೋ ಒಂದು ಸ್ಥಳ, ಅಲ್ಲಿ ಒಂದಷ್ಟು ಗೂಂಡಾಗಳಿದ್ದಾರೆ ಎಂದು ಅವರು ಕ್ಯಾಮರಾ ಇಡುವುದಿಲ್ಲ. ಆ ಸಿನಿಮಾ ಪ್ರಪಂಚವನ್ನು ಕಟ್ಟಿಕೊಡಲು ಅವರು ಹಾಕಿರುವ ಶ್ರಮ ಪ್ರತಿಯೊಂದು ಫ್ರೇಮ್ನಲ್ಲೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನಾನು ಅವರು ಬರವಣಿಗೆಗೆ ಮಾರು ಹೋಗುವುದೇ ಇಲ್ಲಿ. ಅವರು ಸೃಷ್ಟಿಸುವ ಆ ಬೃಹತ್ ಲೋಕಕ್ಕೊಂದು ಬಲವಾದ ಇತಿಹಾಸವಿರುತ್ತದೆ, ಒಂದು ರಾಜಕೀಯವಿರುತ್ತದೆ, ಹಾಗೂ ಒಂದು ಹಸಿವಿನ ಅಥವಾ ಅಧಿಕಾರದ ಎಮೋಷನ್ ಇರುತ್ತದೆ. ಜೊತೆಗೆ ಆ ಲೋಕದಲ್ಲಿ ಬರುವ ಪಾತ್ರಗಳಂತೂ ನಮ್ಮನ್ನು ಕಾಡುತ್ತವೆ. ಆ ಪಾತ್ರಗಳು ಮತ್ತು ಆ ಪ್ರಪಂಚ ಒಂದಕ್ಕೊಂದು ಎಷ್ಟೊಂದು ಪರ್ಫೆಕ್ಟಾಗಿ ಬೆಸೆದುಕೊಂಡಿರುತ್ತವೆ ಎಂದರೆ, ಪ್ರಪಂಚವನ್ನು ಬಿಟ್ಟು ಪಾತ್ರಗಳಿಲ್ಲ, ಆ ಪಾತ್ರಗಳನ್ನು ಬಿಟ್ಟು ಆ ಪ್ರಪಂಚವಿಲ್ಲ. ಇತಿಹಾಸದ ಜೊತೆ ಆಟ. ಕಥೆಯ ಹಿನ್ನೆಲೆ ಏನು? ಈ ಗ್ಲಿಂಪ್ಸ್ನಲ್ಲಿ ರಿವೀಲ್ ಆಗಿರುವ ಕಥೆಯ ಎಳೆಯ ಬಗ್ಗೆ ಬರೋಣ. ಬ್ರಿಟಿಷರು ಭಾರತಕ್ಕೆ ಬಂದು 250 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದು ಕೇವಲ ಹತ್ತಿ, ಉಕ್ಕು ಅಥವಾ ಮಸಾಲೆ ಪದಾರ್ಥಗಳಿಗಾಗಿ ಮಾತ್ರವಲ್ಲ, ಬದಲಾಗಿ ಒಂದು ನಿರ್ದಿಷ್ಟವಾದ ಗಿಡಕ್ಕಾಗಿ ಎಂದು ತೋರಿಸಿದ್ದಾರೆ. ಆ ಗಿಡದಿಂದ ಒಂದು ರೀತಿಯ ಅತ್ಯಂತ ಬೆಲೆಬಾಳುವ ನಶಾ ಪದಾರ್ಥವನ್ನು ತಯಾರಿಸುತ್ತಿದ್ದರು ಎಂಬುದು ಕಥೆಯ ಬೇಸ್. ಆ ಪದಾರ್ಥದ ಹೆಸರನ್ನು ಇಲ್ಲಿ ಹೇಳಬಹುದು, ಆದರೆ ಯೂಟ್ಯೂಬ್ನ ಕಮ್ಯುನಿಟಿ ಗೈಡ್ಲೈನ್ಸ್ ಸಮಸ್ಯೆಯಿಂದಾಗಿ ಆ ರಿಸ್ಕ್ ನಮಗೆ ಬೇಡ. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವ ತನಕವೂ ಈ ಕರಾಳ ವ್ಯಾಪಾರವನ್ನು ಸಂಪೂರ್ಣವಾಗಿ ತಮ್ಮ ನಿಯಂತ್ರಣದಲ್ಲಿಯೇ ಇಟ್ಟುಕೊಂಡಿದ್ದರು. ಆದರೆ ಅವರು ದೇಶ ಬಿಟ್ಟು ಹೋದ ಬಳಿಕ ಈ ದಂಧೆ ಯಾರು ಮುನ್ನಡೆಸುತ್ತಾರೆ ಎಂಬ ಪ್ರಶ್ನೆ ಬರುತ್ತದೆ. ಆಗ ಈ ಸಾಮ್ರಾಜ್ಯ 2 ಪ್ರಬಲ ವಿಭಾಗಗಳಾಗಿ ಒಡೆಯಿತು. ಒಂದು ಅಫ್ಘಾನ್ ಟ್ರೇಡಿಂಗ್ ಕಂಪನಿ ಮತ್ತು ಮತ್ತೊಂದು ಗೋಲ್ಡನ್ ಟ್ರೇಡಿಂಗ್ ಕಂಪನಿ.
ಹೀಗೆ 2 ಭಾಗವಾದ ನಂತರ ಆ ನಿರ್ದಿಷ್ಟ ಗಿಡದ ಮತ್ತು ಆ ದಂಧೆಯ ಮೇಲಿನ ಏಕಸ್ವಾಮ್ಯಕ್ಕಾಗಿ ದೊಡ್ಡ ಮಟ್ಟದ ರಕ್ತಪಾತದ ಯುದ್ಧಗಳು ಪ್ರಾರಂಭವಾದವು. ಈ ಅಧಿಕಾರದ ದಾಹವೇ ಭೀಕರ ಖಳನಾಯಕರ ಉದಯಕ್ಕೆ ಕಾರಣವಾಯಿತು ಎಂಬುದನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಡಲಾಗಿದೆ. ತದನಂತರ ರುಕ್ಮಿಣಿ ಅವರ ಗಂಭೀರವಾದ ಹಿನ್ನೆಲೆ ಧ್ವನಿಯಲ್ಲಿ ಕಥೆಯ ಪಾತ್ರಗಳ ರಿವೀಲ್ ಆಗುತ್ತಾ ಹೋಗುತ್ತದೆ. ಅಲ್ಲಿ ಬರುವ ಡೈಲಾಗ್ಗಳು ಕ್ರಿಶ್ಚಿಯನ್ ಧರ್ಮದ ಪವಿತ್ರ ಗ್ರಂಥ ಬೈಬಲ್ನ ಜೆನೆಸಿಸ್ ಅಧ್ಯಾಯ 1 ಅನ್ನು ನೆನಪಿಸುತ್ತದೆ. ಜಗತ್ತಿನ ಸೃಷ್ಟಿ ಹೇಗೆ ಆಯಿತು ಎಂಬುದನ್ನು ವಿವರಿಸುವ ಆ ಪೌರಾಣಿಕ ಸಾಲುಗಳನ್ನು ಸಿನಿಮಾದ ರಕ್ತಸಿಕ್ತ ಪಾತ್ರಗಳಿಗೆ ಮೆಟಫರಿಕಲ್ ಆಗಿ, ಅಂದರೆ ರೂಪಕವಾಗಿ ಹೋಲಿಸಿ ಕ್ಯಾರೆಕ್ಟರ್ಗಳನ್ನು ರಿವೀಲ್ ಮಾಡಿರುವ ರೀತಿ ಅಕ್ಷರಶಃ ಬ್ರಿಲಿಯಂಟ್. ಪ್ರತಿಯೊಮ್ಮೆ ಇಂತಹ ಯೋಚನೆಗಳನ್ನು ಎಲ್ಲಿಂದ ತರುತ್ತಾರೆ ಅನಿಸುತ್ತದೆ. ಸಿನಿಮಾದಲ್ಲಿ ವಿಲನ್ಗಳಿಗೆ ಕೊಡುವ ಬಿಲ್ಡಪ್ ಒಂದು ರೀತಿಯ ಮಜಾ ಕೊಟ್ಟರೆ, ಪ್ರಶಾಂತ್ ನೀಲ್ ಅವರ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರಕ್ಕೆ ಸಿಗುವ ಬಿಲ್ಡಪ್ ಅದನ್ನು ಮೀರಿ ನಿಲ್ಲುತ್ತದೆ. ಆದರೆ ಸೀರಿಯಸ್ ಆಗಿ ನನಗೊಂದು ಡೌಟ್ ಕಾಡುತ್ತಿದೆ. ನೀಲ್ ಅವರು ಏನಾದರೂ ತಮ್ಮ ಸಿನಿಮಾಗಳ ಮೂಲಕ ಈ ಸಾಂಪ್ರದಾಯಿಕ ಒಳ್ಳೆಯ ಹೀರೋ ವರ್ಸಸ್ ಕೆಟ್ಟ ವಿಲನ್ ಟೆಂಪ್ಲೇಟ್ ಅನ್ನು ಸಂಪೂರ್ಣವಾಗಿ ಅಳಿಸಿಹಾಕಲು ಹೊರಟಿದ್ದಾರಾ? ಅವರು ಬಹುತೇಕ ಚಿತ್ರಗಳಲ್ಲಿ, ಉದಾಹರಣೆಗೆ ರಾಕಿ ಭಾಯ್, ದೇವಾ, ನಾಯಕನನ್ನೇ ಒಂದು ರೀತಿಯಲ್ಲಿ ವಿಲನ್ ಆಗಿ ಆಂಟಿ ಹೀರೋ ಆಗಿ ತೋರಿಸುತ್ತಾರೆ. ಇದೇನೋ ಅವರ ಫ್ಯಾಂಟಸಿಯೋ ನನಗೆ ಅರ್ಥವಾಗುತ್ತಿಲ್ಲ. ಆದರೆ ತೆರೆಯ ಮೇಲೆ ಆ ಗ್ರೇ ಶೇಡ್ ಪಾತ್ರಗಳನ್ನು ನೋಡಲು ಸಖತ್ ಮಜಾ ಇರುತ್ತದೆ. ನಂತರ ವಿಡಿಯೋದಲ್ಲಿ ಲೂಗರ್ ಎಂಬ ಪಾತ್ರವನ್ನು ಪರಿಚಯಿಸುತ್ತಾರೆ. ಆ ಪಾತ್ರದ ಕುರಿತು ಬರುವ ಪವರ್ಫುಲ್ ಡೈಲಾಗ್ ಮೂಲಕ ಆತ ಎಷ್ಟು ಕ್ರೂರ ವ್ಯಕ್ತಿ ಎಂಬುದನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಆ ಕ್ಯಾರೆಕ್ಟರ್ಗೆ ಒಂದು ರೀತಿಯ ವಿಚಿತ್ರ ವರ ಸಿಕ್ಕಿದೆ. ಒಮ್ಮೆ ಬಂದೂಕಿನ ಟ್ರಿಗರ್ ಎಳೆದ ಮೇಲೆ ಎಲ್ಲವನ್ನೂ ಮರೆತು ಬಿಡುವುದು. ಅಂದರೆ ಆತನಿಗೆ ಯಾವುದೇ ಪಶ್ಚಾತ್ತಾಪ ಇರುವುದಿಲ್ಲ. ತಾನು ಯಾರನ್ನು ಕೊಂದೆ, ಯಾಕೆ ಕೊಂದೆ ಎನ್ನುವ ಯಾವ ಗಿಲ್ಟ್ ಕೂಡ ಇಲ್ಲ. ಮುಂದೇನಾದರೂ ಆಗಲಿ ಎದುರಿಸೋಣ ಎನ್ನುವಂತಹ ಸೈಕೋಪಾತ್ ಮನಸ್ಥಿತಿಯ ಪಾತ್ರವದು. ಇದರ ಆಧಾರದ ಮೇಲೆ ನಾವು ಸಿನಿಮಾದಲ್ಲಿ ಅತ್ಯಂತ ಬ್ರೂಟಲ್ ಆಕ್ಷನ್ ಸೀಕ್ವೆನ್ಸ್ಗಳನ್ನು ನಿರೀಕ್ಷಿಸಬಹುದು. ವಿಡಿಯೋದ ಕೊನೆಯಲ್ಲಿ ಸಿನಿಮಾದ ಹೈಲೈಟ್ ಅಂದರೆ ನಾಯಕ ಜೂನಿಯರ್ ಎನ್ಟಿಆರ್ ಅವರ ಪಾತ್ರದ ಪರಿಚಯವಾಗುತ್ತದೆ. ಆ ಕ್ಯಾರೆಕ್ಟರ್ ಹೆಸರು ರಘುವೀರ್ ರಾಠೋಡ್. ಆ ರಿವೀಲ್ ಬಹಳ ಚೆನ್ನಾಗಿತ್ತು ಮತ್ತು ಅದಕ್ಕೆ ತಕ್ಕಂತೆ ರವಿ ಬಸ್ರೂರ್ ಅವರ ಅಲ್ಲಿನ ಬಿಜಿಎಂ ಕೂಡ ರೋಮಾಂಚನಕಾರಿಯಾಗಿದೆ. ಆದರೆ ಪ್ರಾಮಾಣಿಕವಾಗಿ ನನ್ನ ಅನಿಸಿಕೆ ಹೇಳಬೇಕೆಂದರೆ, ನನಗೆ ಸ್ವಲ್ಪ ನಿರಾಸೆ ಮೂಡಿಸಿದ ಅಂಶವೆಂದರೆ ಎನ್ಟಿಆರ್ ಅವರ ಲುಕ್ಸ್. ನನಗೆ ಅದು ಅಷ್ಟಾಗಿ ಕನೆಕ್ಟ್ ಆಗಲಿಲ್ಲ. ಕೆಲವು ಫ್ರೇಮ್ಗಳಲ್ಲಿ ಅವರು ಮಾಸ್ ಆಗಿ ಕಂಡರೂ ಮುಖದ ಮೇಲೆ ಸಂಪೂರ್ಣ ಸ್ಯಾಟಿಸ್ಫೈಯಿಂಗ್ ಆದಂತಹ ಫೀಲ್ ನನಗೆ ಬರಲಿಲ್ಲ. ಬಹುಶಃ ಅದು ಲೈಟಿಂಗ್ ಸಮಸ್ಯೆಯಾಗಿರಬಹುದು ಅಥವಾ ಕ್ಯಾರೆಕ್ಟರ್ನ ಬೇಡಿಕೆಯಾಗಿರಬಹುದು. ಸಿನಿಮಾದ ಫೈನಲ್ ಕಾಪಿಯಲ್ಲಿ ಅದು ಇಂಪ್ರೂವ್ ಆಗಿರುತ್ತದೆ ಎಂದು ಆಶಿಸುತ್ತೇನೆ. ಈ ಮಾತಿಗೆ ಅಭಿಮಾನಿಗಳು ಕಮೆಂಟ್ಸ್ಗಳಲ್ಲಿ ಬೇಸರ ವ್ಯಕ್ತಪಡಿಸಬಹುದು. ಆದರೆ ಒಬ್ಬ ನಿಷ್ಪಕ್ಷಪಾತ ವಿಮರ್ಶಕನಾಗಿ ನನಗೆ ಅನಿಸಿದ್ದನ್ನು ನಾನು ಮುಚ್ಚುಮರೆಯಿಲ್ಲದೆ ಹೇಳುತ್ತಿದ್ದೇನೆ. ಸಂಗೀತ ಮತ್ತು ತಾಂತ್ರಿಕ ಮೈನಸ್ ಪಾಯಿಂಟ್ಸ್ಗಳು. ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಅವರ ಕೆಲಸದ ಬಗ್ಗೆ ನನಗಂತೂ ಎಳ್ಳಷ್ಟು ಅನುಮಾನವಿಲ್ಲ. ನಾನು ಅವರ ಮ್ಯೂಸಿಕ್ಗೆ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೇನೆ. ಮೊದಲು ಕೇಳಿದಾಗ ಏನಿದು ಮತ್ತೆ KGF ಸಲಾರ್ ತರವೇ ಇದೆಯಲ್ಲ ಅನಿಸಿದರೂ 3 ದಿನಗಳ ನಂತರ ಅದೇ BGM ಅನ್ನು ಲೂಪ್ನಲ್ಲಿ ಕೇಳುವ ವ್ಯಕ್ತಿ ನಾನು. ಈಗಲೂ ಕೂಡ ಆ ಹಳೆಯ ಚಿತ್ರಗಳ OSTಗಳನ್ನು ಆಗಾಗ ಕೇಳುತ್ತಿರುತ್ತೇನೆ. ಹಾಗಾಗಿ ಈ ಡ್ರ್ಯಾಗನ್ನ BGM ಬಗ್ಗೆ ನನ್ನ ಕಡೆಯಿಂದ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಅದು ಸಿನಿಮಾಕ್ಕೆ ಬೇಕಾದ ತೂಕವನ್ನು ಖಂಡಿತ ಕೊಡುತ್ತದೆ. ಆದ್ರೆ ವಿಡಿಯೋದಲ್ಲಿ AI ಯೂಸೇಜ್ ನನ್ನನ್ನು ಕೊಂಚ ಡಿಸಪಾಯಿಂಟ್ ಮಾಡ್ತು. ತಂತ್ರಜ್ಞಾನವನ್ನು ಬಳಸಿ ಸಿನಿಮಾವನ್ನು ಸುಧಾರಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಮೇನ್ ಸ್ಟ್ರೀಮ್ ಬಜೆಟ್ನ ಇಷ್ಟು ದೊಡ್ಡ ಸಿನಿಮಾಗಳು ಇಷ್ಟು ಬೇಗ AI ಮೊರೆ ಹೋಗ್ತಿರೋಡು ಅಚ್ಚರಿ ಮೂಡಿಸುತ್ತದೆ. ಗ್ಲಿಂಪ್ಸ್ನ ಆರಂಭದಲ್ಲಿ ಬರುವ ಕೆಲವೊಂದು ವಿಜುವಲ್ಸ್ಗಳಲ್ಲಿ AI ಬಳಕೆ ಮಾಡಿರೋದು ಕಣ್ಣಿಗೆ ರಾಚುವಂತೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅದು ಆನಿಮೇಷನ್ನಂತೆ ಕಾಣುತ್ತದೆಯೇ ಹೊರತು ರಿಯಲಿಸ್ಟಿಕ್ ಆಗಿ ಇಲ್ಲ. ಆ ವಿಜುವಲ್ಸ್ ಗುಣಮಟ್ಟ ಸಿನಿಮಾದ ಬಿಡುಗಡೆಯ ಹೊತ್ತಿಗೆ CGI ಮೂಲಕ ಇಂಪ್ರೂವ್ ಆಗಿರುತ್ತದೆ ಎಂದು ಬಲವಾಗಿ ನಂಬಿದ್ದೇನೆ. ತೀರ್ಮಾನ: ಇದು ಒರಿಜಿನಲ್ ನೀಲ್ ಬ್ರ್ಯಾಂಡ್. ಸಮಗ್ರವಾಗಿ ಹೇಳಬೇಕು ಅಂತಂದ್ರೆ ಇದೇನೋ ಯಾರೂ ಮಾಡದಂತಹ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆರಿಮೆಂಟ್ ಏನಲ್ಲ. ಯೂಶುವಲ್ ನೀಲ್ ಟೆಂಪ್ಲೇಟ್, ಕತ್ತಲು, ಆಯುಧಗಳು, ಎಲಿವೇಶನ್, ಕ್ರೂರ ವಿಲನ್ಸ್ ಅಲ್ಲೇ ಇದೆ. ಆದರೆ ಅದೇ ನೀಲ್ ಟೆಂಪ್ಲೇಟ್ ಕೊಡುವ ಹೈ ವೋಲ್ಟೇಜ್ ಮಜಾ ಇಲ್ಲೂ ಮಿಸ್ ಆಗಿಲ್ಲ. ಇದಿಷ್ಟು ಡ್ರ್ಯಾಗನ್ ಗ್ಲಿಂಪ್ಸ್ ನೋಡಿ ನನಗೆ ಅನಿಸಿದಂತಹ ಪ್ರಾಮಾಣಿಕ ಮಾತುಗಳು. ನಿಮಗೇನನಿಸಿತು? NTR ಲುಕ್ ನಿಮಗೆ ಇಷ್ಟವಾಯಿತಾ ಅನ್ನೋದನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಈ ಕಥೆಯಲ್ಲಿ ಅಫ್ಘಾನ್ ಟ್ರೇಡಿಂಗ್ ಕಂಪನಿ ಬಗ್ಗೆ ಒಂದು ಐಡಿಯಾ ಬಂತು. ಆದರೆ ಈ ಗೋಲ್ಡನ್ ಟ್ರೇಡಿಂಗ್ ಕಂಪನಿಯನ್ನು ಮುನ್ನಡೆಸುತ್ತಿರುವುದು ಯಾರು? ಆ ಪಾತ್ರದಲ್ಲಿ ಯಾವ ಸ್ಟಾರ್ ನಟ ಇರಬಹುದು? ಈ ಕುತೂಹಲಕ್ಕೆ ಮುಂದಿನ ಅಪ್ಡೇಟ್ಗಳಲ್ಲಿ ಉತ್ತರ ಸಿಗಬಹುದು. ಕಾದು ನೋಡುಮ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.